ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಪ್ರಿವ್ಯೂ ವಿಡಿಯೋ ನೋಡಿರ್ಬೋದು ಹೇಗಿದೆ ಅಂತ. ಅದೇ ಥರ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಪೂರ್ತಿಯಾಗಿ ನೋಡಿ ಆಮೇಲೆ ವಿಡಿಯೋ ಎಡಿಟ್ ಮಾಡ್ಕೊಳ್ಳಿ. ಹಾಗಾದರೆ ಕರೆಕ್ಟಾಗಿ ಅದೇ ಥರ ಬರುತ್ತೆ, ಇಲ್ಲ ಅನ್ನೋದು ಚೇಂಜ್ ಆಗುತ್ತೆ. ಮೊದಲಿಗೆ ಬೀಟ್ ಮಾರ್ಕ್ ಮತ್ತು ಎಫೆಕ್ಟ್ಸ್ನ ಕೆಳಗಡೆ ಕೊಟ್ಟಿರ್ತೀನಿ. ಅವನ್ನ ಲಿಂಕ್ನ ಅಲರ್ಟ್ ಮೋಷನಿಗೆ ಇನ್ಪುಟ್ ಮಾಡ್ಕೊಳ್ಳಿ. ಫಸ್ಟು ಬೀಟ್ ಮಾರ್ಕ್ ಓಪನ್ ಮಾಡ್ಕೊಳ್ಳಿ. ಬೀಟ್ ಮಾರ್ಕ್ ಯಾಕಂದರೆ ಸಾಂಗ್ ಪ್ಲೇ ಆಗಲಿಲ್ಲ ಅಂದರೆ ನಾನು ಟೆಲಿಗ್ರಾಮ್ನಲ್ಲಿ ಕೊಟ್ಟಿರ್ತೀನಿ. ಆ ಟೆಲಿಗ್ರಾಮಿಂದ ನೀವು ಪ್ರಿವ್ಯೂ ವಿಡಿಯೋನ ಡೌನ್ಲೋಡ್ ಮಾಡಿಕೊಂಡು ಇಲ್ಲಿ ಆಡಿಯೋನ ಎಕ್ಸ್ಟ್ರಾಕ್ಟ್ ಮಾಡ್ಕೋಬೋದು. ಮೊದಲನೇದಾಗಿ ಒಂದು ಫೋಟೋ ಹಾಕ್ಕೊಳ್ಳಿ. ನಿಮಗೆ ಯಾವ ಫೋಟೋ ಬೇಕೋ ಆ ಫೋಟೋ ಹಾಕ್ಕೊಳ್ಳಿ. ನಾನು ಹಾಗೆ ನಿಮಗೆ ತೋರಿಸೋಕ್ಕೆ ಯಾವ್ದಾರು ಒಂದು ಹಾಕ್ಕೊತೀನಿ. ಅದನ್ನು ನೆಕ್ಸ್ಟ್ ಬೀಟ್ ಮಾರ್ಕ್ ಇರಲಿ ಮಟ್ಟ ಸ್ಲೈಡ್ ಮಾಡ್ಕೊಳ್ಳಿ. ಅದನ್ನು ನೆಕ್ಸ್ಟು ಮತ್ತೆ ಒಂದು ಫೋಟೋ ಹಾಕ್ಕೊಳ್ಳಿ. ಅದನ್ನು ಕರೆಕ್ಟಾಗಿ ಝೂಮ್ ಮಾಡ್ಕೊಳ್ಳಿ. ಝೂಮ್ ಮಾಡಿಕೊಂಡು ನೆಕ್ಸ್ಟು ಇಲ್ಲಿ ಲಾಸ್ಟ್ ಕಡೆ ದೊಡ್ಡ ಬೀಟ್ ಮಾರ್ಕ್ ಬರುತ್ತಲ್ಲ, ಅದಕ್ಕಿಂತ ಈ ಕಡೆ ಒಂದು ಸಣ್ಣ ಬೀಟ್ ಮಾರ್ಕಿಗೆ ಇಟ್ಕೊಂಡು ಸ್ಲೈಡ್ ಮಾಡ್ಕೊಳ್ಳಿ. ಆಮೇಲೆ ಒಂದೊಂದೇ ಫೈಲ್ನ ಕಟ್ ಮಾಡ್ಕೊತಾ ಬನ್ನಿ. ಅದು ಒಂದೊಂದು ಬೀಟ್ ಮಾರ್ಕಿಗೆ ಇಟ್ಕೊಂಡು ಕಟ್ ಮಾಡಿರಿ. ಕಟ್ ಮಾಡಿದಾದಮೇಲೆ ನಾನು ನೆಕ್ಸ್ಟ್ ಒಂದು ಎಫೆಕ್ಟ್ಸ್ ಕೊಟ್ಟಿರ್ತೀನಲ್ಲ, ಆ ಎಫೆಕ್ಟ್ ಒಳಗೆ ಲಾಸ್ಟ್ ಒಂದು ಎಫೆಕ್ಟ್ ಇದೆಯಲ್ಲ ಅದನ್ನು ಕಾಪಿ ಮಾಡ್ಕೊಳ್ಳಿ. ಈ ಎಫೆಕ್ಟ್ನ ಕಾಪಿ ಮಾಡಿಕೊಂಡು ಇಲ್ಲಿ ಲಾಸ್ಟ್ ಕಡೆ ಇನ್ನು ಬೀಟ್ ಮಾರ್ಕನ್ನ ಒಳಗೆ ಲಾಸ್ಟ್ ಕಡೆ ಇನ್ನು 4 ಉಳಿದಿದ್ವಲ್ಲ, ಅಲ್ಲಿ 4ಕ್ಕೂ ಹೌದು ಅದನ್ನು ಪೇಸ್ಟ್ ಮಾಡಿ. ಪೇಸ್ಟ್ ಮಾಡಿದಾದಮೇಲೆ ಇಲ್ಲಿ ಫಸ್ಟ್ ಒಂದು ಇದೆಯಲ್ಲ, ಫಸ್ಟ್ ಒಂದು ಫೋಟೋದಲ್ಲಿ ನಿಮಗೆ ಯಾವ ಫೋಟೋ ಬೇಕೋ ಆ ಫೋಟೋ ಆ್ಯಡ್ ಮಾಡ್ಕೊಳ್ಳಿ. ಅದನ್ನು ಝೂಮ್ ಮಾಡ್ಕೊಳ್ಳಿ. ಝೂಮ್ ಮಾಡಿಕೊಂಡು ಫುಲ್ ಲಾಸ್ಟ್ ತನಕ ಇಟ್ಕೊಂಡು ಸ್ಲೈಡ್ ಮಾಡಿ, ಅದನ್ನು ಕೆಳಗಡೆ ಸ್ಲೈಡ್ ಮಾಡಿ. ಆಮೇಲೆ ಇದು ಲಾಸ್ಟ್ ಫಸ್ಟ್ ಒಂದು ಇತ್ತಲ್ಲ, ಫಸ್ಟ್ ಒಂದು ಇರೋ ಫೋಟೋನ ಡಿಲೀಟ್ ಮಾಡಿಬಿಡಿ. ಡಿಲೀಟ್ ಮಾಡಿ ಹಾಗೆ ಬ್ಯಾಕ್ ಬನ್ನಿ. ಅದೇ ಥರ ಈಗ ನೆಕ್ಸ್ಟ್ ಫೋಟೋಕ್ಕೂ ಅದೇ ಥರ ಮಾಡಿ. ಅದು ಮಾಡಿದಾದಮೇಲೆ ಈ ಥರ ಲಿಂಕ್ ಇದೆಯಲ್ಲ, ಈ ಲಿಂಕ್ನ ಕಾಪಿ ಮಾಡಿಕೊಂಡು ಈ ಫಸ್ಟ್ ಇರೋ ಲಿಂಕ್ನ ಡಿಲೀಟ್ ಮಾಡಿ ಮತ್ತು ಹೊಸದಾಗಿ ಎಫೆಕ್ಟ್ನ ಪೇಸ್ಟ್ ಮಾಡಿ. ಅವು 4ಕ್ಕೂ ಇದು 4ಕ್ಕೂ ಪೇಸ್ಟ್ ಮಾಡಿದಾದಮೇಲೆ ಫಸ್ಟ್ ಮತ್ತೆ ಎಫೆಕ್ಟ್ ಲಿಂಕ್ ಕೊಟ್ಟಿದ್ನಲ್ಲ, ಆ ಎಫೆಕ್ಟ್ ಲಿಂಕ್ ಓಪನ್ ಮಾಡಿಕೊಂಡು ಫಸ್ಟ್ ಒಂದನ್ನ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡಿಕೊಂಡು ಬೀಟ್ ಮಾರ್ಕಿಗೆ ಬನ್ನಿ. ಬೀಟ್ ಮಾರ್ಕಿಗೆ ಬಂದು ಫಸ್ಟ್ ಒಂದು ಪೇಸ್ಟ್ ಮಾಡಿ, ಅದನ್ನು ಸ್ಲೈಡ್ ಮಾಡಿ. ಹಾಗೆ ಫಸ್ಟ್ ಒಂದು ನೀವು ಫೋಟೋ ಹಾಕಿರಲ್ಲ, ಆ ಫೋಟೋ ಮೇಲ್ಗಡೆ ಇರೋಂಗೆ ಸ್ಲೈಡ್ ಮಾಡ್ಕೊಳ್ಳಿ. ಅದು ನೆಕ್ಸ್ಟು ಅದಕ್ಕೆ ಹಾಕಿರೋ ಫೋಟೋನ ಎಫೆಕ್ಟ್ಸ್ನ ಕಾಪಿ ಮಾಡಿಕೊಂಡು ನೆಕ್ಸ್ಟ್ ನೀವು ಫಸ್ಟ್ ಹಾಕಿದ್ರಲ್ಲ ಆ ಫೋಟೋಕ್ಕೆ ಪೇಸ್ಟ್ ಮಾಡಿ. ಆಮೇಲೆ ಈಗ ಪೇಸ್ಟ್ ಮಾಡಿದ್ರಲ್ಲ ಈ ಫೈಲ್ನ ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಗೆ ಯಾವ ಫೋಟೋ ಬೇಕೋ ಆ ಫೋಟೋನ ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಲಾಸ್ಟ್ ತನಕ ಮಾಡಿ ಸ್ಲೈಡ್ ಮಾಡಿ, ಕೆಳಗಡೆ ನೀಚೆ ತಳ ಬರೋಂಗೆ ಇದು ಮಾಡಿ. ಆಮೇಲೆ ಫುಲ್ ಸ್ಕ್ರೀನ್ ಮಾಡ್ಕೊಳ್ಳಿ. ಫಸ್ಟ್ ಒಂದಿರೋ ಫೋಟೋನ ಡಿಲೀಟ್ ಮಾಡಿಬಿಡಿ. ಅದಾದಮೇಲೆ ನೆಕ್ಸ್ಟು ಇನ್ನೊಂದು ಎಫೆಕ್ಟ್ ಇದೆಯಲ್ಲ, ಮಿಡಲ್ ಒಂದು ಎಫೆಕ್ಟ್ ಇತ್ತಲ್ಲ, ಅದನ್ನು ಕಾಪಿ ಮಾಡ್ಕೊಳ್ಳಿ. ಫಸ್ಟು ಕಾಪಿ ಮಾಡಿಕೊಂಡು ಬೀಟ್ ಮಾರ್ಕಿಗೆ ಬಂದು ಎಲ್ಲವಕ್ಕೂ ಪೇಸ್ಟ್ ಮಾಡಿ. ಇಷ್ಟ ಆದಮೇಲೆ ಇಲ್ಲಿ ಫಸ್ಟ್ ಸೆಕೆಂಡ್ ಒಂದು ಯಾವ ಫೋಟೋ ಹಾಕಿರ್ತೀರ ಅದನ್ನೇ ಇಲ್ಲಿ ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಹಾಕ್ಕೊಳ್ಳಿ. ನಾನು ಹಾಗೆ ಹಾಕಿದೆ. ನಿಮಗೆ ವಿಡಿಯೋ ಚೆನ್ನಾಗಿ ಕಾಣಬೇಕು ಅಂದರೆ ಇಲ್ಲಿ ಫೋಟೋ ಯಾವ್ದು ಹಾಕಿರ್ತೀರಲ್ಲ ಆ ಫೋಟೋನೇ ಇದ್ರೊಳಗೂ ಹಾಕ್ಕೊಳ್ಳಿ ಅಂತ ಹೇಳ್ತೀನಿ. ಇಷ್ಟು ಹೇಳಿ ವಿಡಿಯೋ ಪೂರ್ತಿ ಆಗಿರುತ್ತೆ. ಅಷ್ಟಕ್ಕೂ ಇವಕ್ಕೆಲ್ಲವಕ್ಕೂ ಪೇಸ್ಟ್ ಮಾಡಿದಾದಮೇಲೆ ವಿಡಿಯೋನ ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ನಿಮಗೆ ಯಾವುದಕ್ಕೆ ಬೇಕು, ಇನ್ಸ್ಟಾಗ್ರಾಮಿಗೆ ಬೇಕಾದ್ರೆ ಇನ್ಸ್ಟಾಗ್ರಾಮಿಗೆ, ಫೇಸ್ಬುಕ್ಕಿಗೆ, ವಾಟ್ಸಪ್ ಸ್ಟೇಟಸ್ ಬೇಕಾದ್ರೆ ಸ್ಟೇಟಸಿಗೆ ಹಾಕ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್. ಇಷ್ಟೇ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಬಾಯ್.